ನಾನು ಹೋದ್ರೆ ಜೈಲು 4ನೇ ತಾರೀಕು ಬರ್ತಾವ ಅಂತ ಹೇಳಿದ್ದಾರೆ ಮತ್ತೆ ಅವರು. ಇವತ್ತಿದ್ರೆ ಜೀವನ ನನ್ನ ಮಕ್ಳು ನೋಡ್ಕೋತಾರೆ, ನಮ್ಮ ಮಕ್ಳು ತಿಂತಾರೆ, ಅವ್ನ ಕಣ್ರಿ ಅಷ್ಟೇ ಬೇಡ ಕಣ್ರಿ. ಈಗ ರೆಡ್ ಝೋನ್ ಆಯಿತು ಅಂದಮೇಲೆ ಇಲ್ಲ ನಮ್ದೇನೋ ಡೆವಲಪ್ಮೆಂಟ್ ಇಲ್ಲ, ಮಾರೋಕ್ಕಾಗಲ್ಲ, ಜಮೀನು ಏನೂ ಮಾಡೋಕ್ಕಾಗಲ್ಲ ಅಂತಲ್ಲ. ಸಿದ್ದರಾಜು ದೊಡ್ಡ ಮನುಷ್ಯ, 5 ವರ್ಷ 6 ವರ್ಷ ಸ್ಕೂಲು ಡೆವಲಪ್ಮೆಂಟ್ ಎಲ್ಲ ಮಾಡ್ಕೊಳಲ್ಲ. ನಮ್ದು ಹೆಂಗೆ 28 ಕುಂಟೆ ತಗೊಂಡು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೊಂಡ ಅವನು? ರೆಡ್ ಝೋನ್ ಆದಮೇಲೆ ಹೆಂಗೆ ತಗೊಂಡ ಅವನು? ಯಾರು ತಗೊಂಡ್ರು? ಸಿದ್ದರಾಜು 6 ವರ್ಷ ಸ್ಕೂಲ್ ಓನರು ಹೊಸೂರು ಸಿದ್ದರಾಜು ಹೆಂಗೆ ತಗೊಂಡ? ಹಂಗಾರೆ ಪೆಟ್ರೋಲ್ ಬಂಕು ಎಲ್ಲ ಮಾಡ್ಬೋದಾಯ್ತಲ್ಲ. ನಮ್ಮ ಜಮೀನು ತಗೊಂಡು ಹೆಂಗೆ ಬಾರ್ ಕಟ್ತಾ ಕಟ್ದ ಬಾರೆಲ್ಲ ಕಟ್ಟಾವಲ್ಲ, ಹೆಂಗೆ ಕಟ್ತಾವನು? ಡೆವಲಪ್ಮೆಂಟ್ ಆಗಲ್ಲ, ಡೆವಲಪ್ಮೆಂಟ್ ಹೆಂಗೆ ಮಾಡ್ದ ಇವನು? ಹೆಂಗೊಂದು ರೂಲ್ಸು ನಿಮ್ಗೊಂದು ರೂಲ್ಸ್ ಆಗ್ತಾ ಇದೆ. ಮಾತಾಡ್ತಾನ ಮಿಂಡುಗುಡು ಮಾಡ್ತಾನ, ಹಿಂಗೆ ಬೈತೀನಿ ನಾನು. ಹೆಂಗೆ ಮಾಡ್ದ ಅವನು? ಹೌದು, ಹೆಂಗೆ ಮಾತಾಡ್ದ? ಡೆವಲಪ್ಮೆಂಟ್ ಇಲ್ಲ, ರೆಡ್ ಝೋನ್ ಮಾಡ್ಬಿಟ್ರೆ ಡೆವಲಪ್ಮೆಂಟ್ ಇಲ್ಲ ಅಂದರೆ ನಮ್ಮ ಜಮೀನು ತಗೊಂಡ 3 ವರ್ಷದಲ್ಲಿ ಅದು ಆಗಿರೋದು ಎಷ್ಟು? 2006 ರೆಡ್ ಝೋನ್ ಆಗಿರೋದು. 2000 ರೆಡ್ ಝೋನ್ ಆಗಿದ್ದು 3 ವರ್ಷ ತಗೊಂಡು ಹೆಂಗೆ ಮಾಡ್ಕೊಂಡ ಇವನು? ಡೆವಲಪ್ಮೆಂಟ್ ಹೆಂಗೆ ಮಾಡ್ಕೊಂಡ? ನಮ್ಗೊಂದು ಕಾನು ಅವನೊಂದು ಕಾನೂನಾ? ಅವ್ರು ಹೇಳ್ತಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಕಡೆ ಇದ್ದವರು, ಕುಮಾರಸ್ವಾಮಿ ಅವ್ರದ್ದು ಜಮೀನು ಇದೆ, ಅವ್ರವ್ರ ಜಮೀನು ಉಳಿಸ್ಕೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೋರಾಟ, ರೈತರಿಗೋಸ್ಕರ ಮಾಡ್ತಾ ಇಲ್ಲ ಅಂತ. ಇವರು ಇವರು ಯಾರು? ನಮ್ಮನ್ನ ರೈತರನ್ನ ಹೊಡಿಬೇಕು, ಈಗ ಆ ಕ್ವಶನ್ ನಮ್ಗೆ ಬೇಡ. ಈಗ ಜಮೀನ ಬರೀ 6 ಕುಂಟೆ ಹೋಗಿ ಮಾಡವ್ರ ಪಿ ನಂಬರ, ಈಗ ಹೇಳ್ಕೆನ ಕೂಡ ರಿಲೀಸ್ ಆಗ ನೋಡಿ. ಇರ್ರಿ, ನಮ್ಮ ಜಮೀನೇ ರೆಡ್ ಝೋನು ಅಂದಮೇಲೆ ಅಕ್ಕೋ ಮಾಡೋಕ್ಕಾಗಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ ಅಂದ್ರೆ ಹೆಂಗೆ ಮಾಡ್ಕೊಂಡ ಅವನು? ಹೆಂಗೆ ಮಾಡ್ಕೊಂಡ? ಬಾರ್ ಹೆಂಗೆ ಕಟ್ತಾ? ಬಾರ್ ಹೆಂಗ್ರಿ ಕಟ್ಟವನೆ? ಬನ್ನಿ ಕತ್ತಿ ತೋರಿಸ್ತೀನಿ ಡೆವಲಪ್ಮೆಂಟ್ ಹೆಂಗೆ ಮಾಡವ ಅಂತ. ಈಗ ತಮ್ಮ ಮಾಧ್ಯಮ ಈಗಾಗಲೇ ಸುಮಾರು ವಿಷಯಗಳೆಲ್ಲ ಇಲ್ಲಿ ಆ ವಾಸ್ತವಾಂಶ ಎಲ್ಲ ತಿಳ್ಕೊಂಡಿದ್ದೀರಾ. ನಾವು ಭೂ ಸ್ವಾಧೀನದ ವಿರೋಧಿಗಳು, ನಾವು ಭೂ ಸ್ವಾಧೀನ ಬೇಡ ನಮಗೆ. ಅಲ್ಲಿ ಭೂ ಸ್ವಾಧೀನ ಬೇಕು ಅಂತಿರೋರು ಕೆಲವರು GBDಗೆ ಸಂಬಂಧಪಟ್ಟಂಗೆ ನಿರ್ದೇಶಕರು ಅಲ್ಲೂ ನಿಂತ್ಕೊಂಡು ಈ ಒಂದು ಬೇಕು ಅಭಿವೃದ್ಧಿ ಬೇಕು ಅನ್ನೋ ಥರಕ್ಕೆ ಕುಂತ್ಕೊಂಡವ್ರೆ. ನಾವೇನು ಅಭಿವೃದ್ಧಿ ಬೇಡ ಅಂತ ನಾವೇನು ಹೇಳ್ತಿಲ್ಲಪ್ಪ, ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಬೇಡ ಅಂತ ಹೇಳಿದವ್ರು ಯಾರು? ಅಭಿವೃದ್ಧಿಗೆ ನಾವು ಸ್ವಾಗತಿಸ್ತೀವಿ, ಡಿ ಕೆ ಶಿವಕುಮಾರ್ನ ನಾವು ಸ್ವಾಗತಿಸ್ತೀವಿ, ಅಭಿವೃದ್ಧಿ ಆಗಬೇಕು ಬನ್ನಿ ಸ್ವಾಮಿ ಅಂತ. ಈಗ ರೆಡ್ ಝೋನ್ ಮಾಡೋಕ್ಕೆ ನೀರಾವರಿ ಜಮೀನು ಬೇಕು ಅಕ್ವೈರ್ ಮಾಡೋಕ್ಕೆ, ಬಡ್ಬೊಮ್ಗೆ ಹೋಗ್ಲಿ, ಉತ್ತರ ಕರ್ನಾಟಕ ಎಲ್ಲ ಇದೆಯಲ್ಲ, ಧಾರವಾಡ ಹುಬ್ಳಿ ಎಲ್ಲ ಮಾಡ್ಕೊಳ್ಳಿ, ಚಾಮರಾಜಪೇಟೆ ಎಲ್ಲ ಇದೆಯಲ್ಲ, ಅವನೇ ಜಮೀನು 1000 ಎಕರೆ ಬಿದ್ದದಲ್ಲ ಕನಕಪುರದಲ್ಲಿ ಮಾಡ್ಕೊಳ್ಳಿ. ನಮ್ಮ ಜಮೀನು ಯಾಕೆ ಬೇಕು ಇವನಿಗೆ? ನಾವೇನು ಕೊಡ್ತೀವಿ, ಬಾಜ ಕರೀದೀವಿ ಅವನ್ನ. ಇಲ್ಲಿ ಇವ್ನು ದುಡ್ಡು ಮಾಡ್ಕೊಂಡು ನೆಕ್ಸ್ಟ್ 20 ಗಂಟೆ ನಾವು ಬರಲ್ಲ ಅಂತ ಗೊತ್ತಿ ಇವನಿಗೆ. ಮಾಡ್ಕೊಂಡು ಹೊಂಟಬೇಕು, ನಾವು ಮುಂಡ ಹೋಗ್ಬೇಕು, ರೈತನ ಮಸಾಣ ಮಾಡಬೇಕು ಅಂತ ಕಾಯ್ತಾವನೆ. 20 ಗಂಟೆಗೆ ಅವ್ರು ಬರಲ್ಲ ಅಂತ ಗೊತ್ತಾಗಿ ಅದಕ್ಕೆ ಅಡ್ವಾನ್ಸ್ ಬರಲ್ಲ ಅವನು, ಯಾವುದೇ ಕಾರಣಕ್ಕೂ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ ಅವನು. ನಮ್ಮನ್ನ ಹಾಳು ಮಾಡಬೇಕು. ಇಲ್ಲೊಬ್ಬ ಕೂತಾವನೆ ಮಾಡಿ ಬಾಕೃಷ್ಣ ಅಂತ, ಅವನು ಒಂದು ದಿನಕ್ಕೂ ಬಂದು ಇಲ್ಲಿ ನೋಡಲಿಲ್ಲ. ನೀವೇ ಆಯ್ಕೆ ಮಾಡಿದಂಥ ಶಾಸಕರಲ್ಲ? ನಾವೇ ಆಯ್ಕೆ ಮಾಡ್ದೋ. ಬಂದವನು ರೈತರು ಸಂಘ ಕಷ್ಟ ಸುಖ ಕೇಳೋಣ ಇವರು, ಕೇಳೋಣ. ಒಂದು ದಿನಕ್ಕೂ ಬರಲಿಲ್ಲ. ಆಫೀಸಾಗಿ ಕೂತ್ಕೊಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಎಂತಕ್ಕೆ? ಅದು ನಾವು ಅದಕ್ಕೆ ಯಾರೇ ಉತ್ತರ ಹೇಳ್ಬೋದು. ಅದೇ ಆಫೀಸಾಗಿ ಕೂತ್ಕೊಂಡು ಸ್ಟೇಟ್ಮೆಂಟು. ಏನು ಅವ್ರ ಅಪ್ಪನ ಜಮೀನು ಇದು, ನಮ್ಮ ಅಪ್ಪ 3ನೇ ಮಗ, ನಾವಿಬ್ಬರು ಗಂಡು ಮಕ್ಕಳು, ನಾನು 3ನೇ ಮಗ ಇಷ್ಟ, ಅಕ್ಕಳಿ ಮಾಡ್ಕೊಳ್ಳಿ ಅಂತ. 3ನೇ ಮಗ ಅವನು, ಅಕ್ಕಳಿ ಮಾಡ್ಕೊಬಿಡಿ ಅಂತ. ಏನು ಅವ್ರ ಅಪ್ಪ ಕೇಳಿದ್ದಲ್ಲ ಇಲ್ಲಿ, ಅವ್ರ ತಾತ ಕೇಳಿದ್ನಲ್ಲ ಅವ. ಏನಿಲ್ಲ ಬಂದರೆ ಅವ್ರಿಗೆ ಯಾಕೆ ನಡಿಲ್ಲ. ನಾನು ಹೋದ್ರೆ ಜೈಲು 4ನೇ ತಾರೀಕು ಬರ್ತಾವ ಅಂತ ಹೇಳಿದ್ದಾರೆ ಮತ್ತೆ ಅವರು. ಮಾಡಿದ್ರೆ ಕಣ್ರಿ, ಇವತ್ತಿದ್ರೆ ಜೀವನ ನನ್ನ ಮಕ್ಳು ನೋಡ್ಕೋತಾರೆ, ನಮ್ಮ ಮಕ್ಳು ತಿಂತಾರೆ, ಅವ್ನ ಕಣ್ರಿ. ಬೇಡ ಕಣ್ರಿ, ಏನ್ರಿ ಬೇಕು? ಜನ ಉಪಯೋಗ ಜನ ನೋಡಬೇಕು. ಕಷ್ಟ ಸುಖ ಅಂತೆ ರಾಜಕೀಯ ಯಾಕ್ರಿ ಬೇಕು? ಬಾಳು ನಾಯಿ ಅನ್ನ ತಿಂತವೆ, ಆ ಬೇವಸಿ ನಾಯಿ ಮಗ ಅವನು. ಈಗ ರೆಡ್ ಝೋನು ಅಂತ ಹೇಳ್ತಾರಲ್ರಿ, ರೆಡ್ ಝೋನು ಏನು ಮಾರಾಟ ಮಾಡೋದು ಐತೆ, ತಗೊಳ್ಳೋದು ಇವರೆಲ್ಲ ಯಾರು ಏನು ಮಾರ್ತಿಲ್ಲ ಅಂತ ಹೇಳೋಂಗಿಲ್ಲ. ಈಗ 1.5 ವರ್ಷ ಆಯ್ತು ರೀ ಇದೇ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ. ಯಾಕೆ ಅಂತ ಅಂದರೆ ಇಲ್ಲಿ ಜನಕ್ಕೆ ತೊಂದರೆ ಆಗಲಿ, ನಮ್ಮ ಹತ್ರಕ್ಕೆ ಬರಲಿ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡವ್ರೆ 1.5 ವರ್ಷದಿಂದ. ಈಗ ಯಾರೋ ರೈತರು ಈಗ ಅವ್ರ ಕಷ್ಟ, ಮಕ್ಳಿಗೇನೋ ಎಜುಕೇಷನ್ ಕೊಡಿಸ್ಬೇಕು, BE ಸೇರಿಸ್ಬೇಕಾಯ್ತು, ಮೆಡಿಕಲ್ ಮಾಡಬೇಕು, ಮಕ್ಕಳು ಮದುವೆ ಮಾಡಬೇಕಾಯ್ತು, ಏನೋ ಒಂದು 5 ಕುಂಟೆ 2 ಕುಂಟೆ 1 ಕುಂಟೆ ಮಾರ್ತಿದ್ರು. ಆ ಮಾರಾಟ ಮಾಡಿ
ಮಾಡದೇ ಇರಲಿ, ನಮ್ಮ ಹತ್ರಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡೋರು ಕಣ್ರಿ 1.5 ವರ್ಷದಿಂದ. ರೈತರುಗಳು ಯಾರು ಕೇಳ್ತಾವ್ರೆ? 1.5 ವರ್ಷ ಆಯಿತು ಇಲ್ಲಿ ಬಂದು ಕೂತ್ಕೊಂಡು ರೈತರುಗಳು ಯಾವನೋ ಇವತ್ತಿನ ರೂಲಿಂಗ್ ಸರ್ಕಾರ ಏನದೆ, ಈ ಸರ್ಕಾರ ಬಂದು ಏನು ಅಂತ ಜನರ ವಾಸ್ತವಾಂಶ ತಿಳ್ಕೊಂಡಿಲ್ಲ. ಬರೀ ಏನು ಬೇಕು ಅವ್ರಿಗೆ, GBD ಅನ್ನೋದು ಒಂದು ಪ್ರೈವೇಟ್ ಸಂಸ್ಥೆ ಮಾಡಬೇಕು. ಆ ಪ್ರೈವೇಟ್ ಸಂಸ್ಥೆಯಿಂದ ಏನು ರೈತರದ್ದು ಜಮೀನು ಕಿತ್ಕೊಬೇಕು, ಇವ್ರು ದುಡ್ಡು ಮಾಡಬೇಕು. 2 ಕೋಟಿ ಕೊಟ್ಬಿಡೋದು ಎಕರೆಗೆ, ಅವರೊಂದು 10-12 ಕೋಟಿಗೆ ಮಾರಾಟ ಮಾಡಬೇಕು. ಇದು ಗೌರ್ಮೆಂಟಿಂದ ಇದು ನಡೀತಾ ಇಲ್ಲ. DC ಅವ್ರು ಚೆಕ್ ಕೊಡ್ತಾ ಇಲ್ಲ, GBD ಅವರು ಪ್ರೈವೇಟು. ಇದಕ್ಕೆ ನಮ್ಮ ಏನು ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರು ಸಾಥ್ ಕೊಟ್ಕೊಂಡು ಆ GBDನಲ್ಲಿ ಕುಂತ್ಕೊಂಡವ್ರೆ. ಇಲ್ಲಿ ಓಟ್ ಹಾಕಿರೋಂಥ ರೈತ ಬಾಂಧವ್ರನ್ನ ಮರ್ತವ್ರೆ ಬಾಲಕೃಷ್ಣ ಅವರು. ಇದು ಲಾಯಕ್ಕಲ್ಲ. ಜೊತೆಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರಲ್ರಿ, ಯಾರದು ನಮ್ಮ ಮುಖ್ಯಮಂತ್ರಿಯವರು ಅಭಿವೃದ್ಧಿ ಮಾಡಬೇಕಲ್ವಾ? ಏನು ನಮ್ಮ 2 ಪಂಚಾಯತಿಂದ 20ರಿಂದ 25 ಸಾವಿರ ಲೀಟ್ರ್ ಹಾಲು ಉತ್ಪತ್ತಿ ಆಯ್ತಿದೆ ಒಂದು ದಿನಕ್ಕೆ. ಬಿಡದಿ ಹೋಬಳಿನಲ್ಲಿ ಎಷ್ಟು ಲೀಟ್ರ್ ಹಾಲು ಆಗ್ಬೋದು? ಬಿಡದಿ ಹೋಬಳಿನಲ್ಲಿ ಎಷ್ಟು ಲಕ್ಷ ಲೀಟ್ರ್ ಆಗ್ಬೋದು ರೀ? 2 ಲಕ್ಷ ಲೀಟ್ರ್ ಮೇಲೆ ಹಾಲು ಆಯ್ತಿದೆ ಬಿಡದಿ ಹೋಬಳಿ ಅಂದರೆ. ಮಾಡಲಿ ರೀ, ಬಿಡದಿ ಹೋಬಳಿನಲ್ಲಿ ಒಂದು KMF ಮಾಡೋರಲ್ರಿ ಬೆಂಗಳೂರಲ್ಲಿ. ಇದೇ DK ಶಿವಕುಮಾರ್ ಅವರು ಕನಕಪುರದಲ್ಲಿ ಮಾಡೋರಲ್ರಿ KMF. ಅಲ್ಲಿ ರೈತರಿಗೆ ಅನುಕೂಲ ಆಯ್ತಿದೆ, ರೈತರ ಮಕ್ಕಳಿಗೆ ಉದ್ಯೋಗ ಸಿಗ್ತಿದೆ ಅಂತ. ಸುರೇಶ್ ಅವರು ಶಿವಕುಮಾರ್ ಇಬ್ಬರು ಒಂದೇ ಮುಖದ 2 ನಾಣ್ಯ ಅಷ್ಟೇ ಏನ್ರಿ. ಮಾಡಲಿ ಬಿಡದಿನಲ್ಲಿ ಇಲ್ಲೂ 2-2.5 ಲಕ್ಷ ಲೀಟ್ರ್ ಹಾಲು ಒಂದು ದಿನಕ್ಕೆ ಶೇಖರಣೆ ಆಯ್ತಿದೆ. ಬೆಂಗಳೂರಿಗೆ ಹೋಗೋದು ತಪ್ಪಿದೆ, ಒತ್ತಡ ಕಡಿಮೆ ಆಯ್ತಿದೆ. ತಿರ್ಗಿ ಅಲ್ಲಿ ಶುದ್ಧೀಕರಣ ಮಾಡಿ ಹಾಲು ಮಜ್ಜಿಗೆ ಮೊಸರು ಬರೋದನ್ನ ಇಲ್ಲೇ ರೆಡಿ ಮಾಡಿ ಇಲ್ಲೇ ಕೊಡಿ. ಇಲ್ಲಿ ಭಾಗದ ರೈತರಿಗೂ ಅನುಕೂಲ ಆಯ್ತಿದೆ. ಇದೇ ಭಾಗದ ಏನು ಉದ್ಯೋಗ ಸೃಷ್ಟಿ ಆಯ್ತಿದೆ, ಜನಕ್ಕೆ ಕೆಲಸನೂ ಸಿಗ್ತಿದೆ. ಯಾಕೆ ಮಾಡಬಾರ್ದು ಸರ್? ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ DK ಶಿವಕುಮಾರ್ ಸಾಹೇಬ್ರಿಗೆ, ಸಾವಿರಾರು ಏನು ಕುಟುಂಬಗಳನ್ನ ಮನೆ ಹಾಳು ಮಾಡಬೇಡಿ. ಯಾರೋ 4 ಜನದ ಮಾತು ಕೇಳಿಕೊಂಡು ದಯವಿಟ್ಟು ಆ 4 ಜನನ ಇಲ್ಲಿ ರೈತರಿಗೂ GBDಗೂ ಮಧ್ಯವರ್ತಿಗಳ ಥರ ಅವ್ರು ಕೆಲಸ ಮಾಡೋದು ಬೇಡ. ರೈತರು ಉಳಿದಿರಲಿ. ದಯವಿಟ್ಟು ಈ ಭೂ ಸ್ವಾಧೀನನ ಕೈ ಬಿಡಿ ಅಂತ ಅಂದ್ಬಿಟ್ಟು ದಯವಿಟ್ಟು ಕೇಳ್ತಾ ಇದ್ದೀವಿ. ಈಗಾಗಲೇ ಭೂ ಸ್ವಾಧೀನ ಅಂತ ಅಂದ್ಬಿಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಅಕ್ವೈರ್ ಮಾಡೋರೆಲ್ಲ 15-20 ವರ್ಷದಿಂದ ಅಲ್ಲಿ ಯಾರು ಕೆಲಸ ಕೊಟ್ಟವ್ರೆ? ಏನು ಅಭಿವೃದ್ಧಿ ಮಾಡವ್ರೆ? ಎಲ್ಲ 10% ಅಭಿವೃದ್ಧಿ ಆಗಿಲ್ಲ, ಪಾಳು ಬಿದ್ದವೆ. ದಯವಿಟ್ಟು ಇಂಪ್ರೂವ್ಮೆಂಟ್ ಆಗಲಿ. ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ಸುಮ್ಮನೆ. ಬೆಳಗ್ಗೆಯಿಂದ ಇಲ್ಲದೆ ಇರೋ ಕಿತಾಪತಿ ಹೋಗೋ ಟೈಮಲ್ಲಿ ಎಂ ಮಂಜು ಅವರು ಅಂತ ಬೋಳಿ ಗಾಂಡು ಮಾತುಗಳು ಅಷ್ಟು ಇದ್ದಿದ್ರೆ ಅವರು ಬಂದು ಇಲ್ಲೇ ಮಾತಾಡ್ಬೋದಿದ್ದಾರೆ ಸರ್. ಅಷ್ಟು ಧೈರ್ಯ ಇದ್ದರೆ ಶಿವಕುಮಾರ್ ಕರ್ಸ್ಬಿಟ್ಟು ಬಾಲಕೃಷ್ಣ ಕರ್ಸ್ಬಿಟ್ಟು ಮಾತಾಡ್ಬೋದು ಸರ್. ಇವಾಗ ಇದೇ ಪಕ್ಷದವರು ಆ ಥರ ಬೈದ್ರೆ ಅವ್ರು ಸಹಿಸ್ಕೋತಾರಾ? ಪಕ್ಷದಲ್ಲಿ ರಾಜಕೀಯ ಬರಲ್ಲ ಸರ್. ರೈತರುಗಳು ಬೈದ್ರೆ ಅವ್ರು ಸಹಿಸ್ಕೋತಾರಾ? ಬೆಳಗ್ಗೆಯಿಂದ ಇಲ್ಲದೆ ಇರೋದು ಈಗ ಸರ್. ಯಾಕೆ ಸರ್ ಅವ್ರು ಕುಮಾರಸ್ವಾಮಿಗಲ್ಲಿ ಅಂತ ಏನು ಸರ್ ಬೈಯೋದವರು ಅಲ್ವಾ? ಯಾರು ಸರ್ ಇವಾಗ ಅಂಥವ್ರು ಇದ್ದರೆ ಅಂತ ಧೈರ್ಯ ಮಾಡಿದರೆ ಬಂದು ಮಾತಾಡ್ಬೇಕಾಯ್ತಲ್ವ ಇಲ್ಲಿ?